ಸ್ನೇಹಿತರೆ, 600ನೇ ವಿಶೇಷ ಪ್ರಶ್ನೋತ್ತರ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ಪ್ರಶ್ನೆ ಇರೋದು ಹರ್ಷ ಕಡಬ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಮಹಾಭಾರತ ಸಂಚಿಕೆಗಳು 600 ತಲುಪಿದ ಸಂದರ್ಭದಲ್ಲಿ ಶ್ರೀ ಸಂಪ ಗುರುಗಳಿಗೆ, ಗೌರೀಶಕ್ಕೆ ಅವರಿಗೆ ಅಭಿನಂದನೆಗಳು. ದಯವಿಟ್ಟು ಮಹಾಪ್ರಸ್ಥಾನದ ತನಕ ಮುಂದುವರಿಸಿ ಅಂತ ಹೇಳಿದರೆ ನಾವು ಮುಂದುವರಿಸುತ್ತೇವೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀನಿ. ಸೊ ಗುರುಗಳಿಗೆ 2 ಪ್ರಶ್ನೆಗಳಿದೆ. ಮೊದಲನೇದು, ಹಸ್ತಿನಾಪುರದಲ್ಲಿ ಪಟ್ಟಾಭಿಷೇಕ ಆದ ನಂತರ ಇಂದ್ರಪ್ರಸ್ಥ ಏನಾಯಿತು? ಮಯನಿಂದ ಅದನ್ನು ಯುದ್ಧಕ್ಕೆ ನಾಂದಿಯಾಗಿ ಕಟ್ಟಲಾಗಿತ್ತೆ. ಇದು ಕೃಷ್ಣನ ಒಂದು ತಂತ್ರದ ಭಾಗವೇ? ಆ ಮಾಯಾ ಅರಮನೆಯನ್ನು ಹಾಳುಗೆಡವಲಾಯಿತೆ ಅನ್ನೋ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಇದು ಬಹಳ ಚೆನ್ನಾಗಿರುವ ಪ್ರಶ್ನೆ. ಅಂದರೆ ಇಲ್ಲಿಯವರೆಗೆ ಮಯ ನಿರ್ಮಿಸಿದ ಇಂದ್ರಪ್ರಸ್ಥದ ಸಭಾಂಗಣ ಕೃಷ್ಣನ ತಂತ್ರವಾ ಯುದ್ಧಕ್ಕಾಗಿ ಅಂತ ಯೋಚನೆ ಖಂಡಿತ ನಾನಂತೂ ಮಾಡಿರಲಿಲ್ಲ, ನಾನೆಲ್ಲೂ ಕೇಳಿಯೂ ಇಲ್ಲ ಇದನ್ನು. ಹಾಗಾಗಿ ಅವರು ಬಹಳ ಆಳವಾಗಿ ಯೋಚನೆ ಮಾಡಿದ್ದಾರೆ. ತಂತ್ರ ಅಂತ ಏನು ಅನಿಸೋಲ್ಲ ಅಲ್ಲಿ, ಆದರೆ ಅದು ಕಾರಣ ಆಯಿತು ಅನ್ನೋದು ಮಾತ್ರ ನಿಜ. ಯಾಕೆಂದರೆ ಈ ದ್ಯೂತಕ್ಕೆ ಎಳ್ಕೊಂಡು ಹೋಗೋದೇ ಅದರ ವೈಭವ, ಅವರ ರಾಜಸೂಯ ಅದನ್ನು ನೋಡಿದಾಗಲೇ ಆಗಿದ್ದು ಅಂತ. ಅದು ಏನಾಯಿತು, 2 ಇದೆ ಅಲ್ಲಿಗೆ. ಒಂದು ಕೃಷ್ಣ ತಂತ್ರವ ಅಂದರೆ ಹಾಗೆ ತಂತ್ರಗಾರಿಕೆಗಾಗಿ ಹುಟ್ಕೊಂಡಿದ್ದೇನೋ ಅಲ್ಲ. ಕೆಲವು ಸಲ ಏನಾಗುತ್ತೆ, ಏನೋ ನಡೆಯೋದಕ್ಕೆ ಹಿಂದೆ ನಡೆದಿರೋದೆಲ್ಲ ಕಾರಣ ಆಗಿರುತ್ತೆ, ಆದರೆ ಅದಕ್ಕಾಗಿ ಬುದ್ಧಿಪೂರ್ವಕವಾಗಿ ಇದನ್ನು ಮಾಡಲಾಯಿತು ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಕಾರಣ ಹೌದದು ಪ್ರಜ್ಞಾಪೂರ್ವಕವಾಗಿ ಮಾಡ್ಕೊಂಡಿದ್ದಲ್ಲ. ಹಾಗಾಗಿ ಕೃಷ್ಣ ತಂತ್ರ ಅದು ಅಂತ ಹೇಳೋಕ್ಕಾಗಲ್ಲ. 2ನೇದು ಆಮೇಲೆ ಏನಾಯಿತು ಅಂದರೆ, ಆಮೇಲೆ ಚೆನ್ನಾಗೇ ಇತ್ತು ಅದು ಅಂತಲೇ ಹೇಳಬೇಕು. ಯಾಕೆ ಅಂದರೆ ಮುಂದೆ ಬರುತ್ತೆ, ಆ ಕಥೆ ಬರುತ್ತೆ. ಕೃಷ್ಣ ಮತ್ತು ಅರ್ಜುನ ಅಲ್ಲಿಗೆ ಹೋದ ಕಥೆ ಬರುತ್ತೆ. ಹೌದಾ? ಓಕೆ. ಕೃಷ್ಣ ಅರ್ಜುನ ಅಲ್ಲಿಗೆ ಹೋದಾಗ ಅದು ಹಾಗೇ ಇದೆ, ಅದು ಅಷ್ಟೇ ಚೆನ್ನಾಗಿದೆ, ಹಾಗೇ ಇದೆ. ಅವರಲ್ಲಿ ಒಂದಿಷ್ಟು ದಿವಸ ಉಳ್ಕೋತಾರೆ ಅಂತ ಬರುತ್ತೆ, ಈ ಮುಂದಿನ ಕಥೆಗಳಲ್ಲಿ ಬರುತ್ತೆ ಅದು. ಹಾಗಾಗಿ ಅದು ಏನಾಗಿತ್ತು ಅಂತ ಅಂದರೆ, ಈಗ ನಮ್ಮಲ್ಲಿ ಒಂದು ರಾಜ್ಯದಲ್ಲಿ ಆ ತರಹದ 2ನೇ ನಗರ ಭಾಳ ಚೆನ್ನಾಗಿರೋದು, ರಾಜಧಾನಿ ಅಥವಾ ರಾಜಧಾನಿಗಿಂತ ಚೆನ್ನಾಗಿರೋ ನಗರಗಳು ಎಷ್ಟೋ ಕಾಣಿಸ್ತವಲ್ಲ. ಈಗ ವಿದೇಶಗಳಲ್ಲಿ, ಈಗ ಅಮೇರಿಕದಲ್ಲ, ವಾಷಿಂಗ್ಟನ್ DC-ಗಿಂತ ಚೆನ್ನಾಗಿರೋ ನಗರಗಳು ಬೇರೆ ಪ್ರಸಿದ್ಧವಾದವುಗಳಿವೆ ಅಲ್ವಾ, ನ್ಯೂಯಾರ್ಕೋ ಇನ್ನೊಂದು ಇತ್ಯಾದಿಗಳು ಅಂತ. ಹಾಗೆ ರಾಜಧಾನಿ ಅನ್ನೋದು ಆಳ್ವಿಕೆಯ ಕೇಂದ್ರ ಆಗಿರುತ್ತೆ. ಭಾರತದಲ್ಲಿ ಅಂತ ತಗೊಂಡ್ರೆ ಈಗ ದೆಹಲಿ ಸರಿ, ಆದರೆ ದೆಹಲಿಗಿಂತಲೂ ಬೇರೆ ದೃಷ್ಟಿಕೋನಗಳಿಂದ ಮುಂಬೈ, ಚೆನ್ನೈ, ಈಗಂತೂ ಬೆಂಗಳೂರು ಭಾಳ ಟ್ರೆಂಡಲ್ಲಿರೋದು. ಹಾಗೆ ನಗರಗಳಿರ್ತಾ ಇದ್ವಲ್ಲ, ಆ ಥರ ಇಂದ್ರಪ್ರಸ್ಥ ಉಳ್ಕೊಂಡಿರತ್ತೆ ಅಷ್ಟೇ. ಆ ಸಭೆಯೋ ಇನ್ನೊಂದೋ ಯಾವಾಗಲೂ ಹೋಗಿ ಇವರು ಉಳಿದಿರ್ಬೋದು, ಬಂದಿರ್ಬೋದು. ಮುಂದಿನವರು ಅದನ್ನು ಹಾಗೆ ಬಳಸಿರ್ಬೋದು. ಇವರ ಮುಂದಿನ ತಲೆಮಾರಿನವರು ಅದೊಂದು ವಿಶ್ರಾಂತಿ ಧಾಮದ ಥರ ಬಳಸಿರ್ಬೋದು ಅದನ್ನು. ಇಂದ್ರಪ್ರಸ್ಥ ಅಂದರೆ ಯಾವುದು ಸರ್ ಬೇಸಿಕಲಿ? ಈಗ ದೆಹಲಿಯ ಭಾಗ. ಹಾಂ, ದೆಹಲಿಯಿಂದ ಈಗ ನವದೆಹಲಿ ಅಲ್ಲ, ಈಗ ಪೂರ್ವ ದೆಹಲಿ ಅಂತ ಕರೀತಾರಲ್ಲ, ಹಳೆ ದೆಹಲಿ ಅಂತ ಇದೆಯಲ್ಲ, ಓಲ್ಡ್ ಡೆಲ್ಲಿ ಇದೆಯಲ್ಲ, ಅಲ್ಲಿ ಇಂದ್ರಪ್ರಸ್ಥ ಅನ್ನುವ ಹೆಸರಿನ ಪ್ರದೇಶ ಕೂಡ ಇದೆ. ಈಗ ಆ ಹಳ್ಳಿ ಥರ ಇದೆ, ಅದರ ಎಕ್ಸ್ಟೆನ್ಷನ್ನಲ್ಲೇ ಈಗ ನಮ್ಮ ರಾಜಧಾನಿ ಬಂದಿರೋದು. ಓಕೆ. ಹಸ್ತಿನಾವತಿ ಮತ್ತು ಇಂದ್ರಪ್ರಸ್ಥ 2 ಅಲ್ಲ, ಹಸ್ತಿನಾವತಿ ಉತ್ತರ ಪ್ರದೇಶದಲ್ಲಿದೆ. ಓಕೆ ಓಕೆ ಓಕೆ. ಹಸ್ತಿನಾವತಿ ಉತ್ತರ ಪ್ರದೇಶದಲ್ಲಿದೆ, ಇದು ದೆಹಲಿ ಇಂದ್ರಪ್ರಸ್ಥ. ಅಂದರೆ ಈಗ ಉತ್ತರ ಪ್ರದೇಶ ಮತ್ತು ದೆಹಲಿ ಅಕ್ಕಪಕ್ಕದ ರಾಜ್ಯಗಳಲ್ವಾ. ಬಟ್ ಫೈನಲ್ ಆಗಿ ಉಳ್ಕೊಂಡದ್ದು ಇವರು, ಅಂದರೆ ಮುಗಿದ ಮೇಲೆ, ಅಂದರೆ ಪಟ್ಟಾಭಿಷೇಕ ಆದ್ಮೇಲೆ ಹಸ್ತಿನಾವತಿಯಲ್ಲೇ ಉಳ್ಕೊಂಡಿದ್ದವರು. ಹಸ್ತಿನಾವತಿಯಲ್ಲೇ ಉಳ್ಕೊಂಡಿದ್ದು. ಸೊ ದೆಹಲಿಗೆ ಬಂದಿರಲಿಲ್ಲ. ಇಲ್ಲ, ಇಂದ್ರಪ್ರಸ್ಥಕ್ಕೆ ಬರಲಿಲ್ಲ, ದೆಹಲಿಗೆ ಬರಲಿಲ್ಲ ಅವರು. ಅಲ್ಲೇ ಆಳ್ವಿಕೆ ಮಾಡಲಿಲ್ಲ, ಅಷ್ಟು ಕಾಲ ಮಾತ್ರ ಆಳ್ವಿಕೆ ಮಾಡಿದ್ರು, ಮಾಡಲಿಲ್ಲ. ಮುಂದೆ ಇವರ ವಂಶೀಯರು ಕಥಾಸರಿತ್ ಸಾಗರ ಹೇಳುವಾಗ ಹಸ್ತಿನಾವತಿಯಲ್ಲೂ ಇವರ ಮುಂದಿನವರು ಇರಲಿಲ್ಲ, ಬೇರೆ ಕಡೆಗೆ ಹೋದರು ಅನ್ನೋ ಉಲ್ಲೇಖ ಬರುತ್ತೆ. ಅವರು ಬೇರೆ ಕಡೆಯಿಂದ ಆಳ್ತಾ ಇದ್ರು ಅಂತ. ಅವಂತಿಯಲ್ಲೋ ಎಲ್ಲೋ ಆಳ್ತಾ ಇದ್ರು ಅನ್ನೋ ಉಲ್ಲೇಖ ಬರುತ್ತೆ. ಸೊ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ರಾಜಧಾನಿಗಳನ್ನೋ ರಾಜ್ಯಗಳನ್ನೋ ಏನೋ ಬದಲಾಯಿಸ್ಕೊಳ್ತಾರೆ ಬೇರೆ ಬೇರೆ ಕಾರಣಕ್ಕೆ. ಸೊ ಇವರ ಹರ್ಷ ಅವರ ಇನ್ನೊಂದು ಪ್ರಶ್ನೆ ಇದೆ. ಸೊ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಭೀಮನನ್ನು ಯುವರಾಜನನ್ನಾಗಿ ಮಾಡಲಾಯಿತು, ಆದರೆ ಯುಧಿಷ್ಠಿರ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ನಕುಲನನ್ನು ಉಳಿಸಲು ಯಮನನ್ನು ಕೇಳುತ್ತಾನೆ. ಹಾಗೆ ಈಗ ನಕುಲ ಯುವರಾಜನಾಗಬೇಕಿತ್ತಲ್ಲವೇ ಅನ್ನೋದು ಪ್ರಶ್ನೆ. ಅಂದರೆ ಅಂದರೆ ಪ್ರಶ್ನೆಗೆ ಸ್ವಲ್ಪ ಇದು ಮಾಡೋದಾದರೆ, ಅರ್ಧರ್ಧ ಭಾಗ ಅಂತ ಅಂದರೆ ಯುಧಿಷ್ಠಿರನ ತಲೆಯಲ್ಲಿ ಅವಾಗ ಯುಧಿಷ್ಠಿರ ಉಳಿದ ಮೇಲೆ ಮಾದ್ರಿ ಮಗನ ಉಳಿಬೇಕಲ್ವ ಅನ್ನೋ ದೃಷ್ಟಿಯಿಂದ ಮಾದ್ರಿ ಮಗನನ್ನು ಉಳಿಸಿದ್ದನ್ನು ನಮಗೆ ಗೊತ್ತು. ಇಲ್ಲೂ ಕೂಡ ರಾಜ ಕುಂತಿ ಮಗ ಆದಮೇಲೆ ಯುವರಾಜ ಮಾದ್ರಿ ಮಗ ಆಗಬೇಕಲ್ವಾ ಅನ್ನೋದು ಅವ್ರ ಮನಸ್ಸಲ್ಲಿದೆ ಅನಿಸುತ್ತೆ. ಅದೇ ಆ ಕೋನದಲ್ಲಿ ಹೋಗಿರೋಲ್ಲ. ಇಲ್ಲಿ ಹೇಗೆ ಸಹಜವಾಗಿ ಹೋಗಿರುತ್ತೆ ಅಂದರೆ, ಈಗ ಮೊದಲು ಅಲ್ಲಿ ಸ್ಥಾನಗಳು ಅಂತ ಅಂದರೆ ರಾಜವಂಶಗಳೆಲ್ಲ ಅವತ್ತಿದ್ದು ಹಿರಿಯ ಮಗ ರಾಜನಾಗಬೇಕು ಅಂತ, ಜ್ಯೇಷ್ಠಾನುಕ್ರಮ ಅಂತ ಕರೀತಾರಲ್ಲ, ಅದು ಹಿರಿಯ ಮಗ ರಾಜನಾಗಬೇಕು ಅನ್ನೋದು ಸಹಜ ಆಯ್ಕೆ. ಹಿರಿಯ ಮಗನಿಗೆ ಬೇರೆ ಸಮಸ್ಯೆ ಇದ್ದರೆ 2ನೇವನು ಅಂತ ಅರ್ಥ. ಎರಡನೇವನಿಗೂ ಸಮಸ್ಯೆ ಇದ್ದರೆ ಮೂರನೇವನು ಬರಬಹುದು, ಬರಬಾರದು ಅಂತ ಏನೂ ಇಲ್ಲ. ಆದರೆ ಸಹಜ ಆಯ್ಕೆಗೆ ಒಂದು
ನೀವು ಸಮಸ್ಯೆ ಬೇಕು. ಹಾಗೆ ನೋಡಿದಾಗ ಈಗ ಯುಧಿಷ್ಠಿರ ಇದ್ದಾನೆ. ಯುಧಿಷ್ಠಿರನ ಮುಂದಿನವ್ರು ಯಾರು ಅಂದರೆ ಭೀಮ. ಅವನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮುಂದೆ ಹೋಗಬೇಕೆ ಹೊರತು ಇಲ್ಲದೆ ಇದ್ದರೆ ಹೋಗೋಕ್ಕೆ ಬರೋಲ್ಲ. ಹಾಗಾಗಿ ಸಹಜ ಯುವರಾಜ ಭೀಮ. ಯುವರಾಜ ಅನ್ನೋದಕ್ಕೆ ಅರ್ಥ ಏನು? ಈಗ ಇರುವ ರಾಜ ಇಲ್ಲದೇ ಇದ್ದರೆ ಇವನೇ ರಾಜನಾಗ್ತಾನೆ ಅಂತ ಅರ್ಥ, ಉತ್ತರಾಧಿಕಾರಿ ಅಂತಲೇ. ಆದರೆ ತಂದೆ ಮಗ ಯುವರಾಜನ ಮಾಡಿದಾಗ ತಂದೆ ಕಾಲ ಕಳೆದು ಹೋಗುತ್ತೆ, ಮಗ ರಾಜನಾಗ್ತಾನೆ. ಇವ್ರ ಅಣ್ಣ ತಮ್ಮ ಆದಾಗ ಏನಾಯಿತು ಅಂತ ಅಂದರೆ ಮುಂದೆ ಇವರು ಒಟ್ಟಿಗೆ ಮಹಾಪ್ರಸ್ಥಾನಕ್ಕೆ ಹೊರಟು ಬಿಟ್ರು. ಒಂದೊಮ್ಮೆ ಹೊರಡದೆ ಯುಧಿಷ್ಠಿರ ಒಬ್ಬನೇ ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೊರಟಿದ್ರೆ, ಅಥವಾ ಅವನೊಬ್ಬನೇ ಮಹಾಪ್ರಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟಿದ್ರೆ, ಆಗ ಭೀಮ ರಾಜನಾಗಬೇಕಾಗಿ ಬರ್ತಿತ್ತು. ಕರೆಕ್ಟ್. ಆದರೆ ಒಂದೇ ಸಲ ತ್ಯಾಗ ಮಾಡಿ ಹೊರಟು ಹೋದರು. ಅದರ ಅರ್ಥ ಏನು ಅಂದರೆ ಮುಂದಿನ ರಾಜ ಯಾರು ಅಂದರೆ ಭೀಮ ಅಂತ ಗುರುತಿಸಿದಂತೆ ಯುವರಾಜನನ್ನು ಮಾಡಿದರೆ ಅಲ್ಲಿ ಈ ಆಯ್ಕೆ ಹುಟ್ಟುಕೊಳ್ಳಲ್ಲ. ಈಗ ಕುಂತಿಯ ಮಗ ಮಾದ್ರಿಯ ಮಗ ಅನ್ನೋ ಆಯ್ಕೆ ಹುಟ್ಕೊಳ್ಳಲ್ಲ. ಅಲ್ಲಿ ಹುಟ್ಕೊಳ್ಳೋದು ಪಾಂಡುವಿನ ಮಕ್ಕಳು ಅನ್ನೋದೇ ಉಳ್ಕೊಳ್ಳುತ್ತೆ. ಪಾಂಡುವಿನ ಮಕ್ಕಳಲ್ಲಿ ಯಾರು ಅಂತಂದಾಗ ಹಿರಿಯವನು ಭೀಮ ಆಗ್ತಾನೆ. ಹಾಗಾಗಿ ಸಹಜವಾಗಿ ಅವನಿಗೆ ಬಂದಿದೆ. ಆದರೆ ಅಲ್ಲಿ ಅದು ಈ ಅಧಿಕಾರದ ಪ್ರಶ್ನೆ ಅಲ್ಲ, ಅದು ಸಿಂಹಾಸನವನ್ನು ಯಾರು ಆಳಬೇಕು ಅನ್ನುವ ರಾಜಕಾರಣದ ಪ್ರಶ್ನೆ ಅಲ್ಲ. ಅಲ್ಲಿ ಯಕ್ಷನದ್ದು ಅಲ್ಲಿ ಯಾರು ಉಳಿಬೇಕು ಅಂತ ಅಂದರೆ ಅದು ಒಬ್ಬ ತಾಯಿಯ ಮಗ ಉಳಿಬೇಕು, ಸಾಯಬಾರದು ಅಂತ ಅಂದಾಗ ಅದು ಭಾವನಾತ್ಮಕವಾದ ಬೇರೆ ವಿಷಯ ಅದು. ಹಾಗಾಗಿ ಅಲ್ಲಿಯ ಆಯ್ಕೆಯ ಮಾನದಂಡವೇ ಬೇರೆ, ಇಲ್ಲಿಯ ಆಯ್ಕೆಯ ಮಾನದಂಡವೇ ಬೇರೆ. ನೋಡಿ, ಅಲ್ಲಿ ಅಂದ್ರೆ ಯುಧಿಷ್ಠಿರ ಯಾಕೆ ಗ್ರೇಟ್ ಅನ್ನೋದಕ್ಕೆ ನಂಗೆ ಬಹುಶಃ ಯಕ್ಷ ಪ್ರಶ್ನೆ ಒಂದು ಅನ್ಸುತ್ತಲ್ವಾ. ಅಂದ್ರೆ ಭೀಮನನ್ನು ಉಳಿಸ್ಕೋಬೇಕು, ಅರ್ಜುನ ಉಳಿಸ್ಕೋಬೇಕು ಅಂತ ಸಹಜವಾಗಿ ಬಂದ್ಬಿಡುತ್ತೆ. ಆದ್ರೆ ಆತ ಅವ್ರನ್ನ ಬಿಟ್ಟು ನಕುಲನ್ನು ಉಳಿಸ್ಕೋತಾನೆ. ಎಂಥ ಮನೋಭಾವ ಅಲ್ಲ ಸರ್ ಅದು. ಅವನು ಕೇಳ್ತಾನೆ, ನಿನಗೆ ನಾಳೆ ಯುದ್ಧ ನಡೆಯಲಿಕ್ಕಿದೆ, ಆ ಯುದ್ಧಕ್ಕೆ ನಿನಗೆ ಬೇಕಾದವರು ಭೀಮ ಅಥವಾ ಅರ್ಜುನನೇ ಹೊರತು ನಕುಲ ಅಲ್ಲ, ಯಾಕೆ ಉಳಿಸ್ಕೊಳ್ತಿ ಅಂತಂದಾಗ ಅಲ್ಲಿ ಅವನಿಗೆ ಯುದ್ಧ ಗೆಲ್ಲುವ ವಿಷಯ ಅಲ್ಲ ಅಂತ. ಮತ್ತು ಅದು ಎಷ್ಟು ಮುಖ್ಯ ವಿಷಯ ಆಗುತ್ತೆ ಅಂದರೆ ಸರ್, ಅಲ್ಲೀಗ ಎಲ್ಲರೂ 5 ಜನ ಬದುಕಿ ಬಂದರೂ ಮುಗಿದೋಯ್ತು. ಬದುಕಿ ಬರದೇ ಇದ್ದಿದ್ರೆ, ಇಬ್ಬರು ಮಾತ್ರ ಉಳ್ಕೊಂಡಿದ್ರೆ, ಈಗ ಇವನೇನಾದರೂ ಭೀಮನನ್ನೋ ಅರ್ಜುನನ್ನೋ ಯುಧಿಷ್ಠಿರ ಉಳಿಸ್ಕೊಂಡಿದ್ರೆ ಏನು ಹೇಳ್ತಾ ಇತ್ತು ಪ್ರಪಂಚ ಅಂತ ಅಂದರೆ, ಈಗ ಮಾದ್ರಿ ತಾನು ಸಹಗಮನ ಮಾಡುವಾಗ ತನ್ನ ಮಕ್ಕಳನ್ನು ಕುಂತಿಯ ಮಡಿಲಿಗೆ ಹಾಕಿ ಹೋದ್ಲು, ಆದರೆ ಉಳಿಸ್ಕೊಳ್ಳೇ ಇಲ್ವಲ್ಲ ಕುಂತಿ ಕಡಿಯವರು ಅಂತ ಬರ್ತಾ ಇತ್ತು. ಆಗ ದುರ್ಯೋಧನಾದಿಗಳಿಗೂ ಇವರಿಗೂ ವ್ಯತ್ಯಾಸ ಏನು ಅಂತ ಬಂದ್ಬಿಡ್ತಿತ್ತಲ್ವ. ಇನ್ನೊಂದು ತಂದೆಯ ಮಗನನ್ನೋ ಇನ್ನೊಂದು ತಾಯಿಯ ಮಗನನ್ನೋ ನೀವು ಹಾಗೆ ನೋಡಲ್ಲ, ಸೆಕೆಂಡ್ರಿಯಾಗಿ ನೋಡ್ತೀರಿ ಅಂತ ಅಂದಾಗ ನೀವು ಆ ಭಾವ ಇಲ್ಲ ಅಂತ ಆಗೋಯ್ತಲ್ಲ. ಹಾಗಾಗಲಿಲ್ಲ ಅಲ್ಲಿ ಅಂತ. ಈಗ ರಕ್ಷಣೀಯವಾದದ್ದು ಅಂತಂದಾಗ ಅವನು ಬಹಳ ಯೋಚನೆ ಮಾಡಿ, ಅಂದರೆ ಅವನು ಕುಂತಿಯನ್ನು ಉಳಿಸೋದಕ್ಕಾಗಿ ನಕುಲನನ್ನು ಆಯ್ಕೆ ಮಾಡ್ಕೊಂಡಂಗಿದೆ ಯುಧಿಷ್ಠಿರ. ಕುಂತಿ ಒಪ್ಕೊಂಡಿದ್ದಾಳಲ್ಲ, ನಾನು ಅವರನ್ನು ನೋಡ್ಕೊಳ್ತೀನಿ ಅಂತ. ಈಗ ಕುಂತಿಯ ಜವಾಬ್ದಾರಿ ಅದು. ಕರೆಕ್ಟ್. ಕುಂತಿಯೇ ಇದ್ದಿದ್ರೆ ಏನು ಹೇಳ್ತಾ ಇದ್ಲು ಅಂತ ಒಂದು ಯೋಚನೆ ಮಾಡಿದರೆ ಅವನು, ಈಗ ಆ ಹೊತ್ತಿನಲ್ಲಿ ಕುಂತಿ ಇದ್ದಿದ್ರೆ, ಕುಂತಿ ಇರಲಿಲ್ಲ, ಹಸ್ತಿನಾಪುರದಲ್ಲಿ ಇದ್ಲು. ಈಗ ಅವನು ಕೇಳಬೇಕಾಗತ್ತೆ, ಒಬ್ಬರನ್ನು ಬದುಕಿಸ್ತೀನಿ ಅಂದಾಗ ಕುಂತಿ ಇದ್ದಾಗ ಸಹಜವಾಗಿ ಯುಧಿಷ್ಠಿರ ಅಮ್ಮ ಯಾರನ್ನು ಬದುಕಿಸ್ಲಿ ಅಂತ ಕೇಳಿದರೆ ಅವಳು ನಕುಲನನ್ನೇ ಹೇಳ್ತಾ ಇದ್ಲು, ಬೇರೆ ಅಲ್ಲ. ಸಹದೇವ ಬಹಳ ಪ್ರೀತಿ ಅವಳಿಗೆ, ಆದರೆ ಅವರಲ್ಲಿ ಹಿರಿಯ ಅಂತ ನಕುಲನ್ನು ಉಳಿಸ್ಕೊ ಅಂತ ಹೇಳ್ತಾ ಇದ್ಲು. ಇವನು ಯುಧಿಷ್ಠಿರ ಅಲ್ಲಿ ಆ ಕೆಲಸ ಮಾಡಿದ್ದಾನೆ. ನೋಡಿ, ಅಕಸ್ಮಾತ್ ಒಂದು ವೇಳೆ ಯಕ್ಷ ಆಯ್ತು ಇಷ್ಟೇ, ಈಗಿಬ್ಬರೇ ನೀವು ಉಳಿಯೋದು ಅಂತ ಅಂದ್ಬಿಟ್ಟಿದ್ರೆ ಏನಾಗಿರೋದು? ಯುಧಿಷ್ಠಿರ ಮತ್ತು ನಕುಲ ಇಬ್ಬರೇ ಇದ್ದಾರೆ ಅಂದ್ರೆ ಏನಾಗಿರೋದು? ಮುಂದ ಯುದ್ಧ ಒಂದು ನಡೀತಿತ್ತ ಇಲ್ಲ ಗೊತ್ತಿರಲಿಲ್ಲ. ಆ ಯುದ್ಧದಲ್ಲಿ ಕೃಷ್ಣ ಇಳಿಬೇಕಾಗಿತ್ತು, ಕೃಷ್ಣನ ಯುದ್ಧ ಮಾಡಬೇಕಾಗಿತ್ತು, ಒಂದೇ ಉಳಿತಿತ್ತು. ಅನಿವಾರ್ಯವಾಗಿ ಕೃಷ್ಣ ಅವನು ಇದನ್ನು ಮಾಡಿದೆ. ಆವಾಗ ಆ ಘಟನೆಗೂ ಅವಕಾಶ ಇರಲಿಲ್ವಲ್ಲ. ದುರ್ಯೋಧನ ಅರ್ಜುನ ಇಬ್ಬರು ಹೋದರು, ಒಟ್ಟಿಗೆ ಕೇಳಿದ್ರು, ಇಂಥ ಒಂದು ಸಂದರ್ಭ ಒದಗಿ ಬರ್ತಾ ಇರಲಿಲ್ವಲ್ಲ. ಹಾಗಾಗಿ ಈ ಅಜ್ಞಾತವಾಸದ ನಂತರ ಕೃಷ್ಣನೇ ಅನೌನ್ಸ್ ಮಾಡಿಬಿಡ್ತಿದ್ದ, ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ, ಯಾದವರೆಲ್ಲ ಬರ್ತಾ ಇದ್ದೀವಿ ಅಂತ. ಮುಗಿದೋಗಿತ್ತು ಆವಾಗಲೂ ಅದು ಬೇರೆ ಥರ ಆಗ್ತಾಯಿತ್ತು.